ಅದು ಶತಮಾನದ ಸಮಸ್ಯೆ. ಆ ದಾರಿಯ ಸಮಸ್ಯೆಗೆ ಪರಿಹಾರವೇ ಸಿಗದೆ ತೀವ್ರ ಪರದಾಟ ಆಯಿತು. ಆದರೆ ಪೊಲೀಸರು ಮತ್ತು ಕಂದಾಯ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಇಷ್ಟಕ್ಕೂ ಏನು ಆ ಸಮಸ್ಯೆ ಅಂತೀರಾ? ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮದ ಮುಖ್ಯ ರಸ್ತೆಯಿಂದ ರೈತರ ಜಮೀನುಗಳಿಗೆ ಓಡಾಡಲು ತೀವ್ರ ಸಮಸ್ಯೆಯಾಗಿತ್ತು. ಇದರಿಂದ ರೈತರು ತಾವು ಬೆಳೆದ ಬೆಳೆ ಸಾಗಿಸಲು ಹರಸಾಹಸ ಪಡಬೇಕಿತ್ತು. ಇದನ್ನು ಮನಗಂಡ ತಿರುಮಣಿ ಗ್ರಾಮದ PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ವೆಂಕಟೇಶ್ ಹಾಗೂ ರೈತರು ಕಂದಾಯ ಇಲಾಖೆಗೆ ಮನವಿ ಸಲ್ಲಿಸಿದರು. ತಿರುಮಣಿ ಗ್ರಾಮದ ನಕಾಶೆಯಂತೆ ಸುಮಾರು 100 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ 2 ಕಿಲೋಮೀಟರ್ ಉದ್ದ 8 ಅಡಿ ಅಗಲದ ಕಾಲುದಾರಿ ತೆರವುಗೊಳಿಸಿ ರೈತರಿಗೆ ಓಡಾಡಲು ಹಾಗೂ ತಾವು ಬೆಳೆದ ಬೆಳೆ ಸಾಗಿಸಲು ಸರ್ವೆ ಅಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳು ಅನುವು ಮಾಡಿಕೊಟ್ಟರು. ಈ ವೇಳೆ ಮಾತನಾಡಿದ PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ವೆಂಕಟೇಶ್, ಹಲವಾರು ವರ್ಷಗಳಿಂದ ಈ ಭಾಗದ ರೈತರು ತಮ್ಮ ಹೊಲಗಳಿಗೆ ಓಡಾಡಲು ಸೂಕ್ತ ರಸ್ತೆ ಇರಲಿಲ್ಲ. ಇದರಿಂದ ತುಂಬಾ ತೊಂದರೆಯಾಗಿತ್ತು. ಇದನ್ನು ಮನಗಂಡು ಈ ಭಾಗದ ರೈತರು ತಹಸೀಲ್ದಾರ್ ಮನೀಷಾ ಅವರಿಗೆ 3 ತಿಂಗಳ ಹಿಂದೆ ಮನವಿ ಸಲ್ಲಿಸಿದ್ದು, ಸರ್ವೆ ಅಧಿಕಾರಿಗಳನ್ನು ನೇಮಿಸಿ ನಕಾಶೆಯಂತೆ ಸರ್ವೆ ಮಾಡಿಸಿ 100 ರೈತರು ಓಡಾಡಲು ಕಾಲುದಾರಿ ತೆರವುಗೊಳಿಸಿದ್ದು ಇದು ರೈತರಿಗೆ ಅನುಕೂಲವಾಗಿದೆ ಎಂದರು. ಆದೇಶದ ಮೇರೆಗೆ ತಿರುಮಣಿ ಗ್ರಾಮದ ಕಾಲುದಾರಿಯನ್ನು ತೆರವುಗೊಳಿಸಲು ಕೋರಿ ಪೊಲೀಸ್ ಬಂದೋಬಸ್ತ್ನಂತೆ ತೆರವುಗೊಳಿಸಿದೆ. ಇದು 12 ವರ್ಷದಿಂದ ಪೆಂಡಿಂಗ್ ಇತ್ತು. 13 ವರ್ಷ ಏನೂ ಸಮಸ್ಯೆ ಇಲ್ಲ. ಎಲ್ಲ ರಾಜಿ ಆದರೂ ಒಪ್ಪಿಗೆ ಮೇರೆಗೆ ವಿಕೆಟ್ ಮಾಡಿಸ್ ನಕಾಶೆಯಲ್ಲಿ ಬಿಟ್ಟು ಅವ್ರ ಒಪ್ಪಿಗೆ ಮೇರೆಗೆ ಅವ್ರ ಜಮೀನಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಈ ವೇಳೆ ಸರ್ವೆ ಇಲಾಖೆಯ ಮಹೇಶ್, ಸೋಮೇನಹಳ್ಳಿ ರಾಜಸ್ವ ನಿರೀಕ್ಷಕ ಶಿವಪ್ರಕಾಶ್, ರೈತರಾದ ವೆಂಕಟೇಶ್, ಅಶ್ವಥ್ ರೆಡ್ಡಿ, ವೆಂಕಟೇಶಪ್ಪ, ಮಲ್ಲಪ್ಪ, ಲಕ್ಷ್ಮೀಪತಿ, ಸೀನಪ್ಪ, ನಾಗಿರೆಡ್ಡಿ, ನಾಗೇಶ್, ರಾಮಾಂಜಿ, ಕೋಟಿತಿಮ್ಮಯ್ಯ, ಲಕ್ಷ್ಮಣ ಸೇರಿದಂತೆ ಹಲವರು ರೈತರು ಹಾಜರಿದ್ದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.